ನಮಸ್ತೆ ವೀಕ್ಷಕರೇ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಣೆ ಮಾಡಿದ ಸಂದರ್ಭಕ್ಕೆ ಸರಿಯಾಗಿ ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ಶಿವಗಣೇಶ ಸರ್ಕಲ್ನಲ್ಲಿ ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ ಹಾಗೂ ಒಕ್ಕಲಿಗರ ಸಂಘ ವಿಜಯಪುರ ಟೌನ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪಟಾಕಿ ಸಿಡಿಸಿ ಸುಮಾರು 1,500 ಲಾಡು ವಿತರಣೆ ಮಾಡಿ ಸಂಭ್ರಮಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಮತ್ತು ಒಕ್ಕಲಿಗರ ಸಂಘ ವಿಜಯಪುರ ಟೌನ್ ಅಧ್ಯಕ್ಷರು ಮತ್ತು ಎಲ್ಲಾ ಪದಾಧಿಕಾರಿಗಳು ಹಾಗೂ ಒಕ್ಕಲಿಗರ ಕುಲ ಬಂಧವರುಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಆ ಸಮಾಜದ ಒಬ್ಬ ನಿರ್ದೇಶಕನಾಗಿ ವಿಜಯಪುರ ಶ್ರೀ ಓಂಕಾರೇಶ್ವರ ಒಕ್ಕಲಿಗರ ಟ್ರಸ್ಟ್ ಸಂಸ್ಥೆಯ ಸಂಸ್ಥಾಪಕ ಸದಸ್ಯರಾಗಿ ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಚೆಂಗಲರಾಯ ರೆಡ್ಡಿ, ಕೆಂಗಲ್ ಹನುಮಂತರಾಯಪ್ಪ, ನಮ್ಮ ಎಚ್.ಡಿ. ದೇವೇಗೌಡರು, ಕುಮಾರಸ್ವಾಮಿ, ಸದಾನಂದ ಗೌಡರು, ಎಸ್.ಎಂ. ಕೃಷ್ಣ ಅವರು ತದನಂತರದ ದಿನಗಳಲ್ಲಿ ಇವತ್ತಿನ ದಿವಸ ರಾಜಕೀಯ ಹೋರಾಟದಲ್ಲಿ ಒಂದು ಸಮಾಜ ಗೆದ್ದು ಈಚೆ ಬರೋದು ಬಹಳ ಕಷ್ಟ. ಅಂಥ ದಿನಮಾನಗಳಲ್ಲಿ ಎಲ್ಲ ಸಮಾಜದ ಒಂದು ವಿಶ್ವಾಸವನ್ನು ಗೆದ್ದು, ಪ್ರತಿಯೊಂದು ಸಮಾಜದ ವಿಶ್ವಾಸವನ್ನು ಗೆದ್ದು ಅವರ ಒಂದು ರಾಜಕೀಯ ಭೂಮಿಕೆಯಲ್ಲಿ ಸ್ವಾತಂತ್ರ್ಯದ ಹೋರಾಟದ ರೀತಿಯಲ್ಲಿ ಅವರು ಒಂದು ಪಕ್ಷದಲ್ಲಿ ಕೆಲಸ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಯೊಬ್ಬರು ಒಂದು ಸ್ಪರ್ಧೆಗಳನ್ನು ಎದುರಿಸಿ ಒಂದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಇಡೀ ನೀವು ಇವತ್ತಿನ ದಿವಸ ನೋಡ್ತಾ ಇರ್ಬೋದು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಠಮಾನ್ಯಗಳ ಮಠಾಧೀಶರು ಇವತ್ತು ಅವ್ರಿಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಎಲ್ಲ ಮಠಾಧೀಶರುಗಳನ್ನು, ಎಲ್ಲ ಸಮಾಜದ ರಾಜಕಾರಣಿಗಳನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಬ್ಬ ಫ್ರೀಡಮ್ ಫೈಟರ್ ರೀತಿಯಲ್ಲಿ ಫ್ರೀಡಮ್ ಫೈಟರ್ಸು ರಾಜಕೀಯ ಅಧಿಕಾರಕ್ಕೋಸ್ಕರ ಜೈಲಿಗೆ ಹೋಗಲಿಲ್ಲ, ಸ್ವತಂತ್ರಕ್ಕೋಸ್ಕರ ಹೋದರು. ಆದರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಮಾಜದ ಅಸ್ತಿತ್ವ ಮತ್ತು ಸರ್ಕಾರದ ಅಸ್ತಿತ್ವ, ಸಮಾಜ ಸೇವೆ ಮಾಡೋದಕ್ಕೋಸ್ಕರ ತಿಹಾರ್ ಜೈಲಲ್ಲಿ ಹೋಗಿದ್ದು ಬಂದರು. ಆ ರೀತಿ ಒಬ್ಬ ಯೋಧ ಯಾರಾದರೂ ಒಂದು ಒಕ್ಕಲಿಗರ ಸಮಾಜದಲ್ಲಿ ಹುಟ್ಟಿದರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟಿ ಇವತ್ತು ಇಡೀ ನಮ್ಮ ಸಮಾಜಕ್ಕೆ, ಒಕ್ಕಲ ಸಮಾಜಕ್ಕೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ. ಇವತ್ತಿನ ದಿವಸದಲ್ಲೇ ಈಗಾಗಲೇ ನಮ್ಮ ರೈತ ಬಾಂಧವರಿಗೆ ಉಚಿತವಾಗಿ ಒಂದು ಟ್ರಾನ್ಸ್ಫಾರ್ಮರ್ಗಳನ್ನ ಕೊಡಬೇಕು ಅಂತಕ್ಕಂಥ ಒಂದು ಘೋಷಣೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ನಮ್ಮ ರೈತರ, ಬಡವರ, ಕಾರ್ಮಿಕರ ಪರವಾಗಿ ನಮ್ಮ ಒಕ್ಕಲಿಗ ಸಮಾಜ ತಲೆ ಎತ್ತಿ ನಿಲ್ಲುವಂಥ ಒಂದು ರೀತಿಯಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕೆಲಸ ಮಾಡಬೇಕು ಅಂತ ಹೇಳಿ ಅವರಿಗೆ ಅವರ ಒಂದು ಕೆಲಸಕ್ಕೆ ನಮ್ಮ ಶ್ರೀ ಗುರಪ್ಪ ಸ್ವಾಮಿಗಳು, ನೀಲಗಿರೀಶ್ವರ ಸ್ವಾಮಿಗಳು, ನಮ್ಮ ನಂಜಾದೂತ ಸ್ವಾಮೀಜಿಗಳು ಪ್ರತಿಯೊಬ್ಬರ ಒಂದು ಆಶೀರ್ವಾದ ಅವರ ಮೇಲೆ ಇರ್ತದೆ. ಅವರು ಹಿಂದೆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಂಜಾದೂತ ಸ್ವಾಮೀಜಿಗಳು ಏಕಾಂಗಿಯಾಗಿ ಹೋರಾಟ ಮಾಡಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನು ಸಂಘಟನೆ ಮಾಡಿ ಅವರ ಬಿಡುಗಡೆಗೋಸ್ಕರ ಒಬ್ಬ ಸಮಾಜದ ನಾಯಕರು ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ರು. ಅಂಥ ಒಂದು ಸಮಾಜದಲ್ಲಿ ಇವತ್ತಿನ ದಿವಸದಲ್ಲಿ ಅವರು ಹೊರಗಡೆ ಬಂದು ಇವತ್ತು ಒಂದು ರಾಜಕೀಯ ಅಧಿಕಾರ ಹಿಡಿದಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಳಿತಾಗಲಿ ಅಂತ ನಾವು ನಮ್ಮ ಗುರಪ್ಪ ಸ್ವಾಮಿ, ನೀಲಗಿರೀಶ್ವರ ಸ್ವಾಮಿ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹಾರೈಸಿ ನಾವೆಲ್ಲರ ಶುಭಾಶಯಗಳನ್ನು ಅವರಿಗೆ ತಿಳಿಸ್ತಾ ಇದ್ದೀವಿ. ಅಧ್ಯಕ್ಷನಾಗಿ ನಮ್ಮ ಸಮುದಾಯಕ್ಕೆ 25ನೇ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದೆ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಸಮುದಾಯಗಳನ್ನು ಓಲೈಕೆ ಮಾಡುತ್ತಾ ಅಧಿಕಾರವನ್ನು ಚಲಾಯಿಸ್ತಾರೆ. ಹಾಗಾಗಿ ನಾವೆಲ್ಲರೂ ಅವ್ರನ್ನ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ನಮ್ಮ ವಿಜಯಪುರ ಒಕ್ಕಲಿಗರ ಸಂಘದ ಪರವಾಗಿ ಹಾಗೂ ಟ್ರಸ್ಟ್ನ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಅಧ್ಯಕ್ಷನಾಗಿ ನಮ್ಮ ಸಮುದಾಯಕ್ಕೆ 25ನೇ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದೆ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಸಮುದಾಯಗಳನ್ನು ಓಲೈಕೆ ಮಾಡುತ್ತಾ ಅಧಿಕಾರವನ್ನು ಚಲಾಯಿಸ್ತಾರೆ. ಹಾಗಾಗಿ ನಾವೆಲ್ಲರೂ ಅವ್ರನ್ನ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ನಮ್ಮ ವಿಜಯಪುರ ಒಕ್ಕಲಿಗರ ಸಂಘದ ಪರವಾಗಿ ಹಾಗೂ ಟ್ರಸ್ಟ್ನ ಪರವಾಗಿ ಅವರಿಗೆ ಶುಭಾಶಯಗಳನ್ನು ರಾಜ್ಯದ ನೂತನ ಮುಖ್ಯಮಂತ್ರಿಯಾದಂಥ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜನಾಂಗಕ್ಕೆ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಜನಾಂಗದಿಂದ ಆಗಿರೋದಕ್ಕೆ ಮೊದಲನೇದಾಗಿ ಅವರಿಗೆ ನಮ್ಮ ಒಕ್ಕಲಿಗರ ಟ್ರಸ್ಟು ಹಾಗೂ ಮತ್ತು ನಮ್ಮ ವಿಜಯಪುರ ಒಕ್ಕಲಿಗರ ಸಂಘದ ವತಿಯಿಂದ ಅವರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೀವಿ. ಏನಿವತ್ತು ಅವರ ಮುಖ್ಯಮಂತ್ರಿ ಆಗಿರೋದಕ್ಕೆ ನಮ್ಮ ಸಂಘದಿಂದ, ಓಂಕಾರೇಶ್ವರ ಒಕ್ಕಲಿಗರ ಟ್ರಸ್ಟಿಂದ ಇವತ್ತು 1501
ಲಾಡು ವಿತರಣೆ ಮಾಡ್ತಾ ಪಟಾಕಿ ಸಿಡಿಸ್ತಾ ಅವ್ರಿಗೆ ಶುಭಾಶಯ ಕೋರಿದ್ದೀವಿ. ಹಾಗೆ ನಮ್ಮ ಏನು ಒಕ್ಕಲಿಗರ ಸಮಾಜಕ್ಕೆ ಒಂದು ಏನು ಪರ್ಸೆಂಟ್ ಅಂತ 2% 3% ಬಿಟ್ಟಿದ್ದಾರೆ ಮೀಸಲಾತಿ, ದಯಮಾಡಿ ಈ ಒಂದು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿ ಆಗಿದ್ದಾರೆ, ಒಕ್ಕಲಿಗ ಜನಾಂಗಕ್ಕೆ ಒಂದು 13%ವರೆಗೂ ನಮಗೆ ಒಂದು ಮೀಸಲಾತಿ ನೀಡಬೇಕು ಅಂತ ಈ ಸಮಯದಲ್ಲಿ ಅವ್ರಿಗೆ ಮನವಿ ಮಾಡ್ತಾ ಒತ್ತಾಯನೂ ಮಾಡ್ತಾ ಇದ್ದೀನಿ. ಮುಂದೆ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ, ನಮ್ಮ ಜನಾಂಗದಲ್ಲಿ ಇನ್ನೂ ಮುಂದಕ್ಕೆ ಇನ್ನೂ ಬೆಳೀಲಿ.